ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬನಿಗೆ 3 ಮಂದಿ ಗೆಳೆಯರಿದ್ರಂತ. ಒಬ್ಬನಿಗೆ 3 ಮಂದಿ ಗೆಳೆಯರಿದ್ರು. 1ನೇ ಗೆಳೆಯ ದಿನ ಭೇಟಿ ಹಾಕಿದ್ದ. 2ನೇ ಗೆಳೆಯ 10 ನಿಮಿಷಕ್ಕೊಮ್ಮೆ 20 ನಿಮಿಷಕ್ಕೊಮ್ಮೆ ಭೇಟಿ ಹಾಕಿದ್ದ. 3ನೇ ಗೆಳೆಯ 15 ದಿನಕ್ಕೊಮ್ಮೆ ಭೇಟಿ ಹಾಕಿದ್ರಿ. ಆದ್ರೆ ಇವನಿಗೆ ಬಹಳ ತೊಂದರೆ ಆಗಿಬಿಟ್ಟೈತಿ. ಏನು ತೊಂದರೆ ಆಗೈತಿ ಅಂದ್ರೆ, ಕೋರ್ಟ್ ಒಳಗೆ ಜಡ್ಜ್ ಮುಂದೆ ಸಾಕ್ಷಿ ಹೇಳ್ಬೇಕಾಗೈತಿ. ಸಾಕ್ಷಿ ಹೇಳೋರು ಯಾರು ಸಿಗುವಲ್ರು. ಈ 3 ಮಂದಿ ಗೆಳೆಯರು ನೆನಪಾಗ್ತಾರೆ ಇವನಿಗೆ. 1ನೇ ಗೆಳೆಯ ಯಾವಾಗಲೂ ಅವನ ಜೊತೆಗೆ ಇರ್ತಿದ್ದ. ಯಾವಾಗಲೂ ಅವನ ಜೊತೆಗಿರುವಂಥ 1ನೇ ಗೆಳೆಯನ ಹತ್ರ ಬಂದು ಕೇಳ್ತಾನಂತ, ನೋಡಪ್ಪ ಮತ್ತು ಯಾವಾಗಲೂ ನೀ ನನ್ನ ಜೊತೆಗೆ ಇರ್ತಿ, ನನ್ನ ಬಿಟ್ಟು ನೀ ಅಗಲಂಗಲ್ಲ, ಅದಕ್ಕೆ ಕೋರ್ಟ್ ಒಳಗೆ ಬಾ, ಜಡ್ಜ್ ಮುಂದೆ ಸಾಕ್ಷಿ ಹೇಳು. ನೀ ಸಾಕ್ಷಿ ಹೇಳಿದ ನನಗೆ ನ್ಯಾಯ ಸಿಗುತ್ತದೆ. 1ನೇ ಗೆಳೆಯನ್ನು ಕೇಳಿದಾಗ 1ನೇ ಗೆಳೆಯ ಹೇಳ್ತಾನಂತ, ನೋಡಪ್ಪ ಮನ್ಯಾಗಿರೋ ಕೆಲಸ ಇದ್ರೆ ಹೇಳೋ ಮಾಡ್ತಾನೆ, ಮನೆ ಬಿಟ್ಟು ಹೊರಗಿರೋ ಕೆಲಸ ಬೇಕಾದ ಹೇಳಿದ್ರು ನಾ ಮಾಡಂಗಿಲ್ಲ ಅಂತ 1ನೇ ಗೆಳೆಯ ಹೇಳಿದ್ರು. 1ನೇ ಗೆಳೆಯ ಹಿಂಗಂತಾನಲ್ಲಪ್ಪ, ಯಾವಾಗಲೂ ನನ್ನ ಜೊತೆಗಿರವ, ನನ್ನ ಬಿಟ್ಟು ಅಗಲಾರ್ದವ, ಯಾವಾಗಲೂ ಸದಾಕಾಲ ನನ್ನ ಜೊತೆಗಿರುವಂಥ 1ನೇ ಗೆಳೆಯನ ಈ ರೀತಿ ಹೇಳಿದ್ರೆ ಇನ್ನು 2ನೇ ಗೆಳೆಯ ಹೆಂಗೆ ಹೇಳ್ಬೋದು ಅಂತ ತಿಳ್ಕೊಂಡು, ಆದರೂ ನೆನಪಾತು. 2ನೇ ಗೆಳೆಯನ ಹತ್ರ ಬಂದರು. 2ನೇ ಗೆಳೆಯ 10 ನಿಮಿಷಕ್ಕೊಮ್ಮೆ 20 ನಿಮಿಷಕ್ಕೊಮ್ಮೆ ಭೇಟಿ ಹಾಕಿದ್ದ. ಆ 2ನೇ ಗೆಳೆಯನ ಹತ್ರ ಬಂದು ಕೇಳ್ತಾನ, ನೋಡಪ್ಪ 1ನೇ ಗೆಳೆಯ ಈ ರೀತಿ ಹೇಳಿದ, ಮತ್ತು ಕೋರ್ಟ್ ಒಳಗೆ ಜಡ್ಜ್ ಮುಂದೆ ಸಾಕ್ಷಿ ಹೇಳ್ಬೇಕಾಗೈತಿ, ನೀ ಒಂದು ಮಾತು ಜಡ್ಜ್ ಮುಂದೆ ಸಾಕ್ಷಿ ಹೇಳಿದ್ರೆ ಜಡ್ಜು ನನಗೆ ನ್ಯಾಯ ಕೊಡ್ತಾರೆ, ಶಿಕ್ಷೆ ಕೊಡಂಗಿಲ್ಲ, ಅದಕ್ಕೆ ನೀ ಕೋರ್ಟ್ ಒಳಗೆ ಬಂದು ಸಾಕ್ಷಿ ಹೇಳ್ತೀನೋ ಜಡ್ಜ್ ಮುಂದೆ ಅಂತ ತಿಳ್ಕೊಂಡು 2ನೇ ಗೆಳೆಯನ್ನು ಬಂದು ಕೇಳಿದಾಗ 2ನೇ ಗೆಳೆಯ ಹೇಳ್ತಾನಂತ, ಕೋರ್ಟ್ ಬಾಗಿಲು ಮಟ್ಟ ಬೇಕಾದ ಕೆಲಸ ಇದ್ರೆ ಹೇಳಿಯಪ್ಪ ಮಾಡ್ತಾನೆ, ಕೋರ್ಟ್ ಒಳಗೆ ಬಂದು ಕೆಲಸ ಇದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ. ಯಾರು ಹೇಳಿದ್ರಿ? 2ನೇ ಗೆಳೆಯ ಹೇಳಿದ. ಕೋರ್ಟ್ ಬಾಗಿಲು ಮಟ್ಟ ಬೇಕಾದ ಕೆಲಸ ಮಾಡ್ತಾನೆ ಗೆಳೆಯ, ಆದ್ರೆ ಕೋರ್ಟ್ ಒಳಗೆ ಬಂದು ಜಡ್ಜ್ ಮುಂದೆ ಸಾಕ್ಷಿ ಹೇಳಂದ್ರೆ ನನ್ನಿಂದ ಸಾಧ್ಯ ಇಲ್ಲ, ನನಗೆ ಬರೋಕ್ಕಾಗಂಗಿಲ್ಲ, ನನಗೆ ಹೇಳಕ್ಕೆ ಹೋಗ್ಬೇಡ ಅಂದ 2ನೇ ಗೆಳೆಯ. ಇನ್ನು 3ನೇ ಗೆಳೆಯ ನೆನಪಾದ್ರಿ. 3ನೇ ಗೆಳೆಯ ಯಾವಾಗ ಭೇಟಿ ಹಾಕಿದ್ರಿ? 15 ದಿನಕ್ಕೊಮ್ಮೆ ಭೇಟಿ ಹಾಕಿದ್ದ, 20 ದಿನಕ್ಕೊಮ್ಮೆ ಭೇಟಿ ಹಾಕಿದ್ದ, ತಿಂಗಳಿಗೊಮ್ಮೆ ಭೇಟಿ ಹಾಕಿದ್ದ. ಆ 3ನೇ ಗೆಳೆಯನ ಹತ್ರ ಬಂದು ಕೈ ಮುಗಿದು ಕೇಳ್ತಾನಂತ, ಕಣ್ಣೀರು ಹಾಕಂತ ಗೆಳೆಯ, 1ನೇ ಗೆಳೆಯ ಹಿಂಗೆ ಹೇಳ್ಯಾನೋ, 2ನೇ ಗೆಳೆಯ ಈ ರೀತಿ ಹೇಳ್ಯಾನೋ, ಆದ್ರೆ ನೀ 3ನೇ ಗೆಳೆಯ ದೀಪ, ಯಾವಾಗ ನನ್ನ ಜೊತೆಗಿರಂಗಿಲ್ಲ, 15 ದಿನಕ್ಕೊಮ್ಮೆ ನಾನು ಭೇಟಿ ಹಾಕಿಯಪ್ಪ, ಅದಕ್ಕೆ ನನಗೊಂದು ಕಷ್ಟ ಬಂದೈತು ತಮ್ಮ, ನನಗೊಂದು ತೊಂದರೆ ಬಂದದೋ ಗೆಳೆಯ. ಕೋರ್ಟ್ ಒಳಗೆ ಜಡ್ಜ್ ಮುಂದೆ ಒಂದು ಮಾತು ನೀ ಸಾಕ್ಷಿ ಹೇಳಿದ್ರೆ ಆ ಜಡ್ಜು ನನಗೆ ನ್ಯಾಯ ಕೊಡ್ತಾನಪ್ಪ, ಶಿಕ್ಷೆ ಕೊಡಂಗಿಲ್ಲ, ಇಲ್ಲಾಂದ್ರೆ ಗಲ್ಲು ಶಿಕ್ಷೆ ಆಗಿಬಿಡ್ತದೆ ನನಗೆ, ಅದಕ್ಕೆ ಕೋರ್ಟ್ ಒಳಗೆ ಬಂದು ಜಡ್ಜ್ ಮುಂದೆ ಸಾಕ್ಷಿ ಹೇಳ್ತೀನಂತ ತಿಳ್ಕೊಂಡು 3ನೇ ಗೆಳೆಯನ್ನು ಬಂದು ಕೇಳಿದಾಗ 3ನೇ ಗೆಳೆಯ ಹೇಳ್ತಾನಂತ, ನೋಡಿ ಗೆಳೆಯ, ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಆಗಲಿ, ನಾ ಜಡ್ಜ್ ಮುಂದೆ ಬಂದು ಸಾಕ್ಷಿ ಹೇಳ್ತೇನೆ ಅಂತ ತಿಳ್ಕೊಂಡು ಜಡ್ಜ್ ಮುಂದೆ ಬಂದು ಸಾಕ್ಷಿ ಹೇಳಿದಂತ ಜಡ್ಜು ಇವನಿಗೆ ಶಿಕ್ಷೆ ಕೊಡೋದು ಬದಲಿ ನ್ಯಾಯ ಕೊಟ್ಟನಂತ. ಹಾಗಾದ್ರೆ ನಾವು ಇಲ್ಲಿ ತಿಳ್ಕೊಳ್ಳೋದು ಏನಂದ್ರೆ, ಜಡ್ಜ್ ಯಾರು, ಕೋರ್ಟ್ ಯಾರು, 3 ಮಂದಿ ಗೆಳೆಯರು ಯಾರು, ಇದನ್ನು ನಾವು ತಿಳ್ಕೊಬೇಕಲ್ಲಮ್ಮ. ಕೋರ್ಟ್ ಯಾವುದಂದ್ರೆ ಕೈಲಾಸವ. ಕೋರ್ಟ್ ಯಾವುದ್ರಿ? ಕೈಲಾಸ. ಜಡ್ಜ್ ಯಾರು? ಭಗವಂತ. ಕೋರ್ಟ್ ಯಾವುದು? ಕೈಲಾಸ. ಜಡ್ಜ್ ಯಾರಂದ್ರೆ ಭಗವಂತ. 3ನೇ ಗೆಳೆಯ, 2ನೇ ಗೆಳೆಯ, 1ನೇ ಗೆಳೆಯ ಯಾರಂದ್ರೆ ಸತ್ತಿರ್ತಕ್ಕಂಥವ. 1ನೇ ಗೆಳೆಯ ಯಾರು? ಗಳಿಸಿರ್ತಕ್ಕಂಥ ಹಣ, ಗಳಿಸಿರ್ತಕ್ಕಂಥ ಬಂಗಾರ, ಗಳಿಸಿರ್ತಕ್ಕಂಥ ಬೆಳ್ಳಿ. 1ನೇ ಗೆಳೆಯ ಯಾರಂದ್ರೆ ಬಂಗಾರ, ಹಣ, ಬೆಳ್ಳಿ, ರೊಕ್ಕ, ರೂಪಾಯಿಗಳು. ಸತ್ತಿರ್ತಕ್ಕಂಥ ವ್ಯಕ್ತಿ ಬಂಗಾರ, ರೊಕ್ಕ, ಹಣ, ಬೆಳ್ಳಿ ಕೇಳ್ತಾನಂತಯಪ್ಪ, ನಾ ಸಾಯೋದು ಸತ್ತನಿ, ಮ್ಯಾಲ ಕೈಲಾಸದ ಒಳಗೆ ಬಂದು ಪರಮಾತ್ಮನ ಮುಂದೆ ಸಾಕ್ಷಿ ಹೇಳ್ಬೇಕಾಗೈತಿ, ನೀ ಬಂದು ಸಾಕ್ಷಿ ಹೇಳಂತ ತಿಳ್ಕೊಂಡು ರೊಕ್ಕ ಬಂಗಾರ ಕೇಳಿದ್ರೆ, ರೊಕ್ಕ ಬಂಗಾರ ಅಂತಂತ ಇಲ್ಲೇ ಯಾರ್ದಾರ ಕೊಳ್ಳಾಗ ಹೋಗಂದ್ರೆ ಹೊಕ್ಕ, ನಿಮ್ಮ ಮನ್ಯಾಗಿರೋರಿಗೆ ಮನೆ ಬಿಟ್ಟು ಹೊರಗೆ ಬಾ ಅಂದ್ರೆ ಬರೋದಿಲ್ಲ. ಯಾವುದು ಹೇಳ್ತಾರಮ್ಮ? ಬಂಗಾರ ಹೇಳ್ತದ, ಬೆಳ್ಳಿ ಹೇಳ್ತದ, ರೊಕ್ಕ ಹೇಳ್ತದ, ಮನೆ ಹೇಳ್ತದ, ಆಸ್ತಿ ಹೇಳ್ತದ, ಶ್ರೀ ಸಂಪದ ಹೇಳ್ತದ. ಇಲ್ಲೇ ಯಾರ್ದಾರ ಮನೆಯೊಳಗಿದ್ರೆ ಹೇಳು, ಇನ್ನೊಬ್ಬರ ಕೊಳ್ಳಾಗ ಹೋಗ್ತೇನೆ, ಇನ್ನೊಬ್ಬರ ಕೈಯಾಗ ಹೋಗ್ತೇನೆ, ಆದ್ರೆ ಮನೆ ಬಿಟ್ಟು ಹೊರಗೆ ಬಾ ಅಂದ್ರೆ ನನಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಬಂಗಾರ, ರೊಕ್ಕ, ಬೆಳ್ಳಿ ಹೇಳ್ತಂತಮ್ಮ. ಇದು 1ನೇ ಗೆಳೆಯ. ಇನ್ನು 2ನೇ ಗೆಳೆಯ 10 ನಿಮಿಷಕ್ಕೊಮ್ಮೆ ಭೇಟಿ ಹಾಕಿದ್ದ, 20 ನಿಮಿಷಕ್ಕೊಮ್ಮೆ ಭೇಟಿ ಹಾಕಿದ್ದ. 2ನೇ ಗೆಳೆಯ ಯಾರಂದ್ರೆ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ, ಹುಟ್ಟಿರ್ತಕ್ಕಂಥ ಮಕ್ಕಳು, ಕಟ್ಟಿಕೊಂಡಿರ್ತಕ್ಕಂಥ ಗಂಡ.
ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ಕೇಳ್ತಾನಂತ, ನಾ ಸಾಯೋದು ಸತ್ತನಿ, ನನ್ನ ಜೊತೆ ಬಂದು ಕೈಲಾಸದೊಳಗೆ ಭಗವಂತನ ಮುಂದೆ ಒಂದು ಸಾಕ್ಷಿ ಹೇಳು. ಭಗವಂತ, ನನ್ನ ಗಂಡ ಒಳ್ಳೇದು ಮಾಡ್ಯಾನ, ಈ ಭೂಮಿ ಮ್ಯಾಲ ಪರೋಪಕಾರ ಮಾಡ್ಯಾನ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಿಲ್ಲ, ಅವನಿಗೆ ನರಕದೊಳಗೆ ಹಾಕಬಾರ್ದಂತ ಪರಮಾತ್ಮನ ಮುಂದೆ ಒಂದು ಮಾತು ನೀ ಸಾಕ್ಷಿ ಹೇಳಂತ ತಿಳ್ಕೊಂಡು ಸತ್ತ ವ್ಯಕ್ತಿ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು ಕರೀತಾನಂತ. ಹೆಂಡತಿ ಮಕ್ಕಳಂತಾರಂತ, ನೀ ಸತ್ತಿ ಅಂತ ನನಗೂ ಸಾಯಕ್ಕಾಗೋದಿಲ್ಲಪ್ಪ, ನೀ ಸತ್ತಿ ಅಂತಂದೇಳಿ ನಾನು ಕೈಲಾಸಕ್ಕೆ ಬರೋಕ್ಕಾಗೋದಿಲ್ಲ, ಸ್ಮಶಾನದ ಬಾಗಿಲು ಮಠ ಬರ್ತೇನೆ, ಸ್ಮಶಾನದ ಬಾಗಿಲು ಮಠ ಬರ್ತಾನೆ, ಬೇಕಾದ ಕೆಲಸ ಹೇಳು ಮಾಡ್ತಾನೆ, ಆದ್ರೆ ಸ್ಮಶಾನದ ಒಳಗೆ ಬಂದು ನನ್ನ ಮ್ಯಾಲ ಕೈಲಾಸಕ್ಕೆ ಬಾ ಅಂದ್ರೆ ಬರೋಕ್ಕಾಗಂಗಿಲ್ಲ ಅಂತ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ಹೇಳಿದ್ರಂತಮ್ಮ. ಇವರು ಎರಡನೇ ಗೆಳೆಯ. ಮೂರನೇ ಗೆಳೆಯ 15 ನಿಮಿಷಕ್ಕೊಮ್ಮೆ 15 ದಿನಕ್ಕೊಮ್ಮೆ ಭೇಟಿ ಆಗ್ತಕ್ಕಂಥ ಮೂರನೇ ಗೆಳೆಯ. ಆ ಮೂರನೇ ಗೆಳೆಯ ಯಾರಂದ್ರೆ ಗುರು ಕೊಟ್ಟಿರ್ತಕ್ಕಂಥ ಲಿಂಗ. ಮೂರನೇ ಗೆಳೆಯ ಯಾರಂದ್ರೆ ಗುರು ಕೊಟ್ಟಿರ್ತಕ್ಕಂಥ ಲಿಂಗ. ಸತ್ತ ವ್ಯಕ್ತಿ ಎದಿ ಮ್ಯಾಲಿರ್ತಕ್ಕಂಥ ಲಿಂಗಪ್ಪನ ಕೇಳ್ತಾನಂತ, ಲಿಂಗಪ್ಪ, ನಾ ಸಾಯೋದು ಸತ್ತನೋ, ನಿನ್ನ ದಿನನಿತ್ಯ ಅಂಗೈಯೊಳಗೆ ಹಿಡ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡವ ಅಲ್ಲ ನಾನು, 15 ದಿನಕ್ಕೊಮ್ಮೆ, ಹುಣಿಗೊಮ್ಮೆ, ಅಮಾಸಿಗೊಮ್ಮೆ ನಿನ್ನ ಹೊರ ತೆಗೆದು ಪೂಜೆ ಮಾಡಿದವನಾದನಿ. ನಿನ್ನ ದಿನನಿತ್ಯ ಪೂಜೆ ಮಾಡಿದವನಾನಲ್ಲ, 15 ದಿನಕ್ಕೊಮ್ಮೆ, ಹುಣಿಗೊಮ್ಮೆ, ಅಮಾಸಿಗೊಮ್ಮೆ ಪೂಜೆ ಮಾಡಿದವನ ಅದನ್ಯಪ್ಪ. ಆದ್ರೆ ನಾ ಸತ್ತನಿ, ನನಗೆ ಸಾವು ಬಂದೈತಿ, ಪರಮಾತ್ಮನ ಮುಂದೆ ಸಾಕ್ಷಿ ಹೇಳ್ಬೇಕಾಗೈತಿ, ನೀ ಬಂದು ಪರಮಾತ್ಮನ ಮುಂದೆ ಸಾಕ್ಷಿ ಹೇಳ್ತೀನಿ ಅಂತ ತಿಳ್ಕೊಂಡು ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಸತ್ತ ವ್ಯಕ್ತಿ ಕೇಳಿದಾಗ ಲಿಂಗ ಹೇಳ್ತೈತೆ ಅಂತ. ನೋಡಪ್ಪ, ಪರಮಾತ್ಮ ಅಲ್ಲ, ಬ್ರಹ್ಮ ಅಲ್ಲ, ವಿಷ್ಣು ಅಲ್ಲ, ಕೈಲಾಸದೊಳಗೆ ಬೇಕಾದವಿರಲಿ, ನಾ ಬಂದು ಸಾಕ್ಷಿ ಹೇಳ್ತೇನೆ ಅಂತ ತಿಳ್ಕೊಂಡು ಸತ್ತ ವ್ಯಕ್ತಿ ಜೊತೆಗೆ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಬಂದು ಸಾಕ್ಷಿ ಹೇಳ್ತದಂತ. ಪುಣ್ಯಾತ್ಮರೇ, ಸಾಕ್ಷಿ ಹೇಳ್ತದಂತ. ಅವನಿಗೆ ಕೈಲಾಸದೊಳಗೆ ಇಟ್ಟುಕೊಂಡ, ನರಕದೊಳಗೆ ಶಿವ ಹಾಕಲಿಲ್ಲ. ಇದಕ್ಕೆ ಹೇಳಾಕ ಕಾರಣ ಏನಂದ್ರೆ, ಲಿಂಗ ಚಲೋನೋ ಏನು ಹೆಂಡ್ರು ಮಕ್ಕಳು ಚಲೋನೋ ಏನು ಗಳಿಸಿರ್ತಕ್ಕಂಥ ಬಂಗಾರ ಬೆಳ್ಳಿ ರೊಕ್ಕ ಚಲೋನ್ರಿಮ್ಮ? ಚಲೋ ರೀಪ್ಪ? ಯಾವುದು ಚಲೋ ರೀ? ಯಾವುದು ಚಲೋ? ನೀವೇನು ಹೇಳಂಗಿಲ್ರಿ. ಲಿಂಗ ಆದರೂ ಬಿಟ್ಟೇವ್ರಿ, ರೊಕ್ಕ ರೂಪಾಯಿ ಹೆಂಡ್ರ ಮಕ್ಕಳು ಬಿಡಂಗಿಲ್ಲ ಅಂತೀರಿ ನೀವು. ಲಿಂಗ ಆದರೂ ಕಟ್ಕೊಳ್ಳಾರ್ದ ಬಿಟ್ಟೇವ್ರಿ, ಲಿಂಗ ಆದರೂ ಎಲ್ಲಾದರೂ ಒಗದೇವ್ರಿ, ಆದ್ರೆ ಗಳಿಸಿರ್ತಕ್ಕಂಥ ಬಂಗಾರ ರೊಕ್ಕ ಬೆಳ್ಳಿ ಇದು ಚಲೋ ಅಲ್ಲ ಅಂತ ತಿಳ್ಕೊಂಡು ಮತ್ತೆ ನೀವು ಕೇಳಿಗಿಳಿರಿ ಅಂತಂದು ಹೇಳಕತ್ತಿರಲ್ಲಮ್ಮ. ಅಮ್ಮ, ಹೆಂಡ್ರು ಮಕ್ಕಳನ್ನು ಬಿಡಬಾಡ್ರಿ, ಗಂಡನ ಬಿಡಬಾಡ್ರಿ, ರೊಕ್ಕನ ಬಿಡಕ್ಕೆ ಹೋಗ್ಬೇಡ್ರಿ, ಬಂಗಾರನ ಬಿಡಕ್ಕೆ ಹೋಗ್ಬೇಡ್ರಿ. ಒಂದಿಲ್ಲ ಒಂದು ದಿನ ಅವೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾವನ್ನತಕ್ಕಂಥ ಅರಿವಿನಿಂದ ಈ ಮನುಷ್ಯ ಈ ಭೂಮಿ ಮೇಲೆ ಬದುಕು ಮಾಡಿದ್ರೆ ನಮ್ಮ ಬದುಕು ಸಾರ್ಥಕವಾಗ್ತದೆ, ನಮ್ಮ ಬದುಕು ಸಾರ್ಥಕವಾಗ್ತದೆ.